ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿರುವಂತೆ ದೂರು ದಾಖಲಾಗಿ ಎಸ್ಐಟಿ ರಚನೆಯಾಗಿ ಎಸ್ಐಟಿ ಅಧಿಕಾರಿಗಳ ಅಧಿಕೃತ ತನಿಖೆ ಕೂಡ ಈಗ ಪ್ರಾರಂಭ ಆಗಿದೆ. ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಅನಾಮಿಕ ವ್ಯಕ್ತಿಯನ್ನ ಕರೆದು ಸತತ 2 ದಿನಗಳಿಂದಲೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೊನ್ನೆ 8 ಗಂಟೆಗಳ ಕಾಲ, ನಿನ್ನೆ 7.5 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಸಾಲು ಪ್ರಶ್ನೆಗಳನ್ನ ಕೇಳುವ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವೆರಿ ಶಾಕಿಂಗ್ ವಿಚಾರ ಅಂದ್ರೆ, ಇದೇ ಸಂದರ್ಭದಲ್ಲಿ ಆ ಅನಾಮಿಕ ವ್ಯಕ್ತಿ ತನಗೆ ಈ ಕೆಲಸ ಮಾಡೋದಕ್ಕೆ ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಏನಾಯ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರ ಹೆಸರುಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನಂತೆ. ಹಾಗಾದ್ರೆ ಆ ಹೆಸರುಗಳು ಯಾರದ್ದು? ಅದನ್ನ ಕೇಳಿ ಎಸ್ಐಟಿ ಅಧಿಕಾರಿಗಳು ಶಾಕ್ ಆಗಿದ್ಯಾಕೆ? ಆ ಕುರಿತ ಸಂಪೂರ್ಣ ಮಾಹಿತಿನ ಈ ಎಪಿಸೋಡ್ ನಲ್ಲಿ ಗಮನಿಸ್ತಾ ಹೋಗೋಣ, ಮಿಸ್ ಮಾಡದೆ ನೋಡಿ. ಎಸ್, ನಿಮ್ಗೆಲ್ಲ ಗೊತ್ತಿರುವಂತೆ ಧರ್ಮಸ್ಥಳ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಅನಾಮಿಕ ವ್ಯಕ್ತಿ ಮುಂದೆ ಬಂದು, ಅದು ಕೂಡ ತಲೆ ಬುರುಡೆಯ ಜೊತೆಗೆ ದೂರು ಕೊಟ್ಟ ಬಳಿಕ, ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಾದ ಬಳಿಕ ಯಾವ ಬೆಳವಣಿಗೆಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ಲೇ ಇಲ್ಲ ಅನ್ನೋದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಸರ್ಕಾರ ಮುಂದೆ ಬಂದು ಎಸ್ಐಟಿಯನ್ನ ಕೂಡ ರಚನೆ ಮಾಡಿತು. ಎಸ್ಐಟಿ ಅಧಿಕಾರಿಗಳ ತಂಡ ಒಬ್ರಲ್ಲ ಇಬ್ರಲ್ಲ 24 ಜನ ಹಿರಿಯ ಅಧಿಕಾರಿಗಳನ್ನ ಒಳಗೊಂಡಿರುವಂತಹ ಎಸ್ಐಟಿ ಅಧಿಕಾರಿಗಳ ತಂಡ ಈಗ ಅಧಿಕೃತವಾಗಿ ಸ್ಥಳಕ್ಕೆ ಹೋಗಿ ತನ್ನ ಠಾಣೆಯನ್ನ ತೆರೆಯುವ ಮೂಲಕ ತನಿಖೆಯನ್ನ ಪ್ರಾರಂಭ ಮಾಡಿದೆ. ಮೊದಲ ಹಂತವಾಗಿ ಯಾರು ದೂರು ಕೊಟ್ಟಿದ್ರಲ್ಲ, ಆ ಅನಾಮಿಕ ವ್ಯಕ್ತಿಯನ್ನ ಕರೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇದ್ದಿದ್ದು, ಯಾರು ಪ್ರಭಾವ ಬೀರಿದ್ದಾರೆ, ಒತ್ತಡ ಹಾಕಿದ್ದಾರೆ, ಹಾಗಾಗಿ ಮೊದಲು ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡಲಿಲ್ಲ ಅಂತ. ಅದೇ ಒತ್ತಡ, ಪ್ರಭಾವ ಈ ವ್ಯಕ್ತಿ ಮೇಲೆ ಈ ಹಿಂದೆ ಇತ್ತ, ಅನಾಮಿಕ ವ್ಯಕ್ತಿಯ ಮೇಲೆ ಅನ್ನೋದು ಕೂಡ ಬಹುತೇಕರ ಪ್ರಶ್ನೆಯಾಗಿತ್ತು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಆತನನ್ನ ಸಾಲು ಪ್ರಶ್ನೆ ಮಾಡಿದಾಗ ಆತ ವೆರಿ ಶಾಕಿಂಗ್ ಹೆಸರುಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನಂತೆ. ಈಗ ನ್ಯೂಸ್ ಬಿಟ್ ಲೈವ್ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ, ಎಸ್ಐಟಿ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಜೊತೆಗೆ ಆತ ಅಲ್ಲಿ ಉಲ್ಲೇಖ ಮಾಡಿರುವಂತಹ ಹೆಸರುಗಳು ಯಾರದ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಬಿಟ್ ಲೈವ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಆತ ಬಾಯಿ ಬಿಟ್ಟಿರುವಂತಹ ಹೆಸರುಗಳು ಯಾರದ್ದು? ಈ ವಿಚಾರಗಳನ್ನ ಈಗ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಮೊದಲ ಹಂತವಾಗಿ 20 ವರ್ಷಗಳ ಹಿಂದೆ ಆತ ನೇತ್ರಾವತಿ ನದಿಯ ದಡದಲ್ಲಿ ಸ್ವಚ್ಛತಾ ಕೆಲಸ ಮಾಡ್ಕೊಂಡು ಇದ್ದೆ ಅಂತ ಹೇಳಿದ್ನಲ್ಲ, ಆ ಸ್ವಚ್ಛತಾ ಕೆಲಸವನ್ನ ಮಾಡೋದಕ್ಕೆ ಆತನನ್ನ ಕರೆ ತಂದಿದ್ಯಾರು, ಆತನಿಗೆ ಕೆಲಸ ಕೊಡಿಸಿದ್ಯಾರು, ಆ ವ್ಯಕ್ತಿಯ ಹೆಸರನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಆತ ಹೇಳಿದ್ದಾನಂತೆ. ಆ ನಂತರ ಅಲ್ಲಿ ಅನಾಥ ಶವಗಳು ಬೀಳ್ತಾ ಇತ್ತು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನಲ್ಲ, ಆ ಅನಾಥ ಶವಗಳನ್ನ ಹೂಳೋದಕ್ಕೆ ಯಾರು ಹೇಳ್ತಾ ಇದ್ರು, ಯಾರು ಆತನಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ರು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರ ಹೆಸರನ್ನ, ಪರ್ಟಿಕ್ಯುಲರ್ ಆಗಿ ಅವರ ಹೆಸರನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾನಂತೆ. ಪ್ರಮುಖವಾಗಿ ಮತ್ತೊಂದು ವಿಚಾರ, ಜಸ್ಟ್ ಅಲ್ಲಿ ಕೆಲಸ ಕೊಡಿಸಿದ್ದು, ಜೊತೆಗೆ ಅನಾಥ ಶವಗಳನ್ನ ಹೂತು ಹಾಕೋದಕ್ಕೆ ಹೇಳಿದ್ದು, ಅದರ ಜೊತೆಗೆ ತನ್ನ ಜೊತೆಗೆ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರಲ್ಲ ಅವರ ಹೆಸರುಗಳನ್ನ ಒಳಗೊಂಡಂತೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಅಧಿಕೃತವಾಗಿ ಆ ಹೆಸರುಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾನೆ ಈ ಅನಾಮಿಕ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದ್ರೆ, ನಮಗೂ ನಿಮಗೂ ಪ್ರಶ್ನೆ ಇರೋದೇ, ಆ ಅನಾಥ ಶವಗಳನ್ನ ಹೂತು ಹಾಕೋದಕ್ಕೆ ಹೇಳಿದ್ದು ಯಾರು ಅನ್ನುವಂತ ಪ್ರಶ್ನೆ ಇತ್ತು. ಅದೇ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳು ಈ ಅನಾಮಿಕ ವ್ಯಕ್ತಿಯನ್ನ ಕೇಳಿದಾಗ ಆತ ಅವರ ಹೆಸರನ್ನ ಕೂಡ ಅಧಿಕೃತವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇವರೇ ಸರ್ ನನಗೆ ಹೂತು ಹಾಕೋದಕ್ಕೆ ಹೇಳ್ತಾ ಇದ್ದಿದ್ದು ಅನ್ನೋದನ್ನ ಕೂಡ ಬಹಳ ಸ್ಪಷ್ಟವಾಗಿ ಆತ ಆ ಹೆಸರನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರಲ್ಲ, ಆತನೇ ಹೇಳೋ ಪ್ರಕಾರ ಒಬ್ರು ಪೊಲೀಸರು ಕೂಡ ಇದ್ರು ನನ್ನ ಜೊತೆಗೆ, ಒಬ್ಬ ಅನಾಥ ಶವ, ಅದು ಕೂಡ ಅಪ್ರಾಪ್ತ ಬಾಲಕಿಯ ಶವವನ್ನ ಹೂತು ಹಾಕೋ ಸಂದರ್ಭದಲ್ಲಿ ಅನ್ನುವಂತಹ ಅಂಶವನ್ನ ಕೂಡ ಈ ಹಿಂದಿನಿಂದ ಆತ ದೂರಿನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಆ ಸಂದರ್ಭದಲ್ಲಿ ಆ ಠಾಣೆಯಲ್ಲಿ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರು, ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ಪರ್ಟಿಕ್ಯುಲರ್ ಆಗಿ ಅವರ ಹೆಸರನ್ನ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ. ಜೊತೆಗೆ ತನಗೆ ಈ ಕೆಲಸ ಮಾಡಲೇಬೇಕು ಅಂತ ಒತ್ತಡ ಹಾಕಿದ್ದು, ಪ್ರಭಾವ ಬೀರಿದ್ದು, ಹೆಸರು ಹೇಳಿದ್ದಾನಂತೆ. ಅಂದ್ರೆ ಹೆದರಿಸಿ ಬೆದರಿಸಿ ಯಾರು ಈತನಿಂದ ಆ ಕೆಲಸಗಳನ್ನ ಮಾಡಿಸಿದ್ದಾರಲ್ಲ
ಅವರ ಹೆಸರನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾನೆ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗಿದೆ. ಅದ್ರ ಜೊತೆಗೆ ತಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡಿ ಆನಂತರ ನಾಪತ್ತೆ ಆಗುವುದಕ್ಕೆ ಯಾರು ಸಹಾಯ ಮಾಡಿದ್ರಲ್ಲ ಆ ವ್ಯಕ್ತಿಯ ಹೆಸರನ್ನ ಕೂಡ SIT ಅಧಿಕಾರಿಗಳ ಮುಂದೆ ಈತ ಪ್ರಸ್ತಾಪ ಮಾಡಿದ್ದಾನೆ ಅನ್ನೋದು ನ್ಯೂಸ್ ಬಿಟ್ ಲೈವ್ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಅದ್ರ ಜೊತೆಗೆ ತಾನು ತಲೆಮರೆಸ್ಕೊಂಡ ಬಳಿಕ ಆತ ಇಲ್ಲೇ ಇಲ್ಲ, ಬೇರೆ ರಾಜ್ಯಕ್ಕೆ ಹೋಗಿ ತಲೆಮರೆಸ್ಕೊಂಡು ವಾಸ ಮಾಡೋದಕ್ಕೆ ಇಷ್ಟು ದಿನಗಳ ಕಾಲ ಆತ ಸೇಫ್ ಆಗಿ ಉಳಿದುಕೊಳ್ಳೋದಕ್ಕೆ ಸಹಾಯ ಮಾಡಿರುವಂತಹ ವ್ಯಕ್ತಿಯ ಹೆಸರನ್ನ ಕೂಡ ಆತ SIT ಅಧಿಕಾರಿಗಳ ಮುಂದೆ ಉಲ್ಲೇಖ ಮಾಡಿದ್ದಾನಂತೆ. ಅದ್ರ ಜೊತೆಗೆ ಪ್ರಮುಖವಾಗಿ ಅಲ್ಲಿಂದ ಈ ಎಲ್ಲಾ ವಿಚಾರಗಳನ್ನ ಬಹಿರಂಗ ಪಡಿಸೋ ಮಟ್ಟಿಗೆ ಅಂದ್ರೆ ತಾನೇ ಬಂದು ಪಶ್ಚಾತ್ತಾಪ ಕಾಡ್ತಾ ಇದೆ, ಈಗ ನಾನು ದೂರು ಕೊಡೋದಕ್ಕೆ ಬಂದಿದ್ದೀನಿ ಅಂತ ಆತನೇ ಹೇಳ್ಬಿಟ್ಟಿದ್ದಾನಲ್ಲ. ಸೊ ಆ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ದೂರು ಕೊಡುವಂತ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡುವಂತ ಹೊತ್ತಲ್ಲಿ ಪ್ರತಿ ಹಂತದಲ್ಲೂ ಕೂಡ ಆತನ ಬೆನ್ನೆಲುಬಾಗಿ ಒಬ್ರು ವ್ಯಕ್ತಿ ಇದ್ರಂತೆ. ಆ ವ್ಯಕ್ತಿಯ ಹೆಸರನ್ನ ಕೂಡ ಆತ SIT ಅಧಿಕಾರಿಗಳ ಮುಂದೆ ಉಲ್ಲೇಖ ಮಾಡಿದ್ದಾನೆ ಅನ್ನೋದು ಸದ್ಯ ನ್ಯೂಸ್ ಬಿಟ್ ಲೈವ್ಗೆ ಸಿಕ್ಕಿರುವಂತಹ ಮಾಹಿತಿ. ಅಲ್ಲದೆ ಈ ನೇತ್ರಾವತಿ ನದಿ ಘಟ್ಟದಲ್ಲಿ ಆತ ಕೆಲಸ ಮಾಡ್ತಾ ಇದ್ದಂತ ಹೊತ್ತಲ್ಲಿ ತನ್ನ ಕಣ್ಣಿಗೆ ಕಂಡಿರುವ ಅನುಮಾನಾಸ್ಪದ ವಿಚಾರಗಳು ಜೊತೆಗೆ ಆತನೇ ದೂರಿನಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಅತ್ಯಾಚಾರ, ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ರು, ಅಪ್ರಾಪ್ತ ಹೆಣ್ಣು ಮಕ್ಕಳಿದ್ರು ಅಂತೆಲ್ಲ ಹೇಳಿದ್ದಾನಲ್ಲ. ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ SIT ಅಧಿಕಾರಿಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಈಗ ಪ್ರಮುಖವಾಗಿ SIT ಅಧಿಕಾರಿಗಳು ನಿನ್ನೆ ಮತ್ತೆ ಮೊನ್ನೆ ಸತತವಾಗಿ 8 ಗಂಟೆಗಳ ಕಾಲ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ನಿನ್ನೆ 7.5 ಗಂಟೆಗಳ ಕಾಲ ಆತನ ವಿಚಾರಣೆ ಆಯ್ತಲ್ಲ. ನಿನ್ನೆ ಮತ್ತು ಮೊನ್ನೆ ಸೇರ್ಕೊಂಡು ಆತ 10ಕ್ಕೂ ಹೆಚ್ಚು ಜನರ ಹೆಸರನ್ನ ಪರ್ಟಿಕ್ಯುಲರ್ ಆಗಿ ಈ ಕೆಲಸಗಳನ್ನ ಮಾಡಿಸಿದ್ದು ಯಾರು, ಯಾಕೆ ಮಾಡಿಸಿದ್ರು, ಏನೆಲ್ಲ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ 10 ಜನರ ಹೆಸರನ್ನ ಕೂಡ SIT ಅಧಿಕಾರಿಗಳ ಮುಂದೆ ಆತ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಎಲ್ಲಾ ಹೆಸರುಗಳನ್ನ ಕೇಳಿದ ತಕ್ಷಣ ಒಂದು ಕ್ಷಣ SIT ಅಧಿಕಾರಿಗಳು ಕೂಡ ಶಾಕ್ಗೊಳಗಾಗಿದ್ದಾರಂತೆ. ಹಾಗಾದ್ರೆ ಅಷ್ಟು ಪ್ರಭಾವಿ ವ್ಯಕ್ತಿಗಳ ಈ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಸದ್ಯ ಕೇಳೋದಕ್ಕೆ ಸಿಗ್ತಾ ಇದೆ. ಬಟ್ ಏನಾಗ್ಲಿ, ಯಾವುದೇ ಒತ್ತಡ ಪ್ರಭಾವಕ್ಕೆ ಒಳಗಾಗದೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಆತ ತೋರಿಸುವ ಸ್ಥಳವನ್ನ ಹೂಳೆತ್ತೋ ಕೆಲಸಗಳಾಗಬಹುದು, ತೆಗೆಯೋ ಪ್ರಯತ್ನಗಳಾಗಬಹುದು. ಅಲ್ಲೇನಾದ್ರೂ ಈತ ಹೇಳೋ ಪ್ರಕಾರ ಸಾಕ್ಷಿಗಳು ಸಿಕ್ಕರೆ ಮತ್ತೊಂದು ಆಯಾಮದಲ್ಲಿ SIT ಅಧಿಕಾರಿಗಳ ತನಿಖೆ ಹೋಗುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವತ್ತು ಇಲ್ಲ ನಾಳೆ ಹೂತ್ ಹಾಕಿರುವ ಜಾಗವನ್ನ ಅಗೆಯೋ ಪ್ರಯತ್ನಗಳಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.